ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವಾಗ ಮಾರ್ನಿಂಗ್ 8:30 ಆಗಿದೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಇನ್ನೂ ಮಲಗಿದ್ದ. ನೋಡಬಹುದು ನೀವು 8:30. ಒಬ್ಬೊಬ್ಬರು ಬೆಳಗ್ಗೆ 7 ಗಂಟೆಗೆ ಹೇಳ್ತಿರ್ತಾರೆ, 6 ಗಂಟೆಗೆ ಹೇಳ್ತಿರ್ತಾರೆ. ಆದರೆ ನನ್ನ ಮಗ ಹೇಳೋದು 8:30 9 ಗಂಟೆ ಆಗುತ್ತೆ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನದ ಲಂಚ್ಗೋಸ್ಕರ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ರಾಯ್ತು ಅಂತ ನುಗ್ಗೆಕಾಯಿನ ಇವಾಗ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಊರಿಂದ ನಾವು ತೊಗರಿಬೇಳೆನೂ ಕೂಡ ಏನಂತಾರೆ ಅವನು ಒಡಿಸ್ಕೊಂಡು ಬಂದಿದ್ವಿ. ತೊಗರಿಬೇಳೆ ಆಗಲಿ ನಾವು ಮತ್ತು ಕಡಲೆಬೇಳೆ ಆಗಲಿ ಮತ್ತು ಹಿಟ್ಟಾಗಲಿ, ಜೋಳದ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ ಎಲ್ಲನೂ ಊರಿಂದಾನೇ ತೊಗೊಂಬರೋದು ನಾವು. ಇವಾಗ ನೋಡಿ ತೊಗರಿಬೇಳೆನೂ ಕೂಡ ತೊಗೊಂಡು ಬಂದಿದ್ದೆ. ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತಾಯಿದ್ದೆ. ಅದನ್ನು ಕೂಡ ನಿಮಗೆ ತೋರಿಸಿದೆ. ಇವಾಗ ಬೇಳೆನ ನೆನೆ ಹಾಕ್ತಾ ಇದ್ದೀನಿ ಸಾಂಬಾರಿಗೋಸ್ಕರ. ಬೇಳೆಯಲ್ಲಿ ನಾನು ಏನೇನು ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ ಅಂದರೆ 4 ರಿಂದ 5 ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀನಿ, 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿನ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನುಗ್ಗೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ 2 ರಿಂದ 3 ವಿಷಲ್ನ ಹೊಡೆಸ್ಕೊಂಡಿದ್ದೀನಿ. ನೋಡಿ ಇವಾಗ ನುಗ್ಗೆಕಾಯಿನ ಸೇರಿಸ್ಕೊಳ್ಳೋಣ. ನುಗ್ಗೆಕಾಯಿ ಸೇರಿಸ್ಕೊಂಡ್ಬಿಟ್ಟು 1 ವಿಸಿಲ್ ಹೊಡೆಸಿದ್ರೆ ಮುಗೀತು, ಸಾಕು. ನುಗ್ಗೆಕಾಯಿ ಎಲ್ಲ ಬೆಂದು ಹೋಗುತ್ತೆ. ನೋಡಬಹುದು ಇವಾಗ ನಾನು ನುಗ್ಗೆಕಾಯಿನೂ ಕೂಡ ಕುಕ್ಕರಲ್ಲಿ ಹಾಕಿಬಿಟ್ಟು 1 ರಿಂದ 2 ವಿಸಿಲ್ನ ಹೊಡೆಸ್ಕೊತೀನಿ. ಇವಾಗ ಚೆನ್ನಾಗಿ ಬೆಂದಿರುತ್ತೆ. ನುಗ್ಗೆಕಾಯಿನ ಜಾಸ್ತಿಯಾಗಿ ಬೇಯಿಸ್ಕೋಬಾರ್ದು. ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ನುಗ್ಗೆಕಾಯಿ ಎಲ್ಲ ಬೆಂದಿದೆ. ನೋಡಿ ಹಿಚ್ಕಿ ತೋರಿಸ್ತೀನಿ. ಇಷ್ಟು ಬೆಂದರೆ ಸಾಕು. ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು ನುಗ್ಗೆಕಾಯಿ ಸಾಂಬಾರನ್ನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೋತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಬಾಣಲಿನ ತೊಗೊಂಡ್ಬಿಟ್ಟು ಎಣ್ಣೆನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆನ ಸೇರಿಸ್ಬಿಟ್ಟು ಸ್ವಲ್ಪ ಖಾರನ ಸೇರಿಸ್ಕೋಬೇಕು. ಇದು ಮಸಾಲೆ ಖಾರ, ನಮ್ಮ ಸೈಡ್ದು ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಅಂತ ಹೇಳಬಹುದು. ಸೇರಿಸ್ಕೊಂಡ್ಬಿಟ್ಟು ಇವಾಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಬೇಳೆ ಮತ್ತು ಟೊಮೆಟೊ, ನುಗ್ಗೆಕಾಯಿನ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀವು ಮಸಾಲ ಐಟಮ್ಗಳನ್ನು ಕೂಡ ಸೇರಿಸ್ಕೋಬಹುದು. ನಾವು ಅದೇ ಮಸಾಲೆ ಖಾರದಲ್ಲಿ ಎಲ್ಲ ಮಸಾಲೆ ಐಟಮ್ ಇರೋದ್ರಿಂದ ನಾನು ಬೇರೆ ಯಾವುದು ಮಸಾಲ ಐಟಮ್ ಬೆರೆಸೋದಿಲ್ಲ. ಆದಷ್ಟು ಕಮ್ಮಿನೇ ಮಸಾಲಾನ ಯೂಸ್ ಮಾಡ್ತೀನಿ ನಾನು. ಬೇಕಂದರೆ ಅಷ್ಟೇ, ಬೇರೆದಕ್ಕೆ ಅಂದರೆ ಈ ಥರ ಕರಿಗಳು ಮಾಡಿದಾಗ ಆ ಥರ ಮಾಡಿದಾಗ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಸ್ನ ಸೇರಿಸ್ತೀನಿ ಅಷ್ಟೇ. ನಾನು ಈ ಥರ ಸಿಂಪಲ್ಲಾಗಿ ದಿನ ಮಾಡುವಂತಹ ಸಾಂಬಾರುಗಳಿಗೆ ಸೇರಿಸೋದಿಲ್ಲ. ಅತಿಯಾಗಿ ಸ್ಪೈಸಸ್ನು ಕೂಡ ತಿನ್ನಬಾರ್ದು. ಅದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಳ್ಳಿ. ಬೆಲ್ಲ ಸೇರಿಸ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಬಹುದು. ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡು ಆದಮೇಲೆ ನುಗ್ಗೆಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಈ ಥರ ಒಂದು ಸಾರಿ ನೀವು ನುಗ್ಗೆಕಾಯಿನ ಸಾಂಬಾರನ್ನ ಮಾಡಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಇವಾಗ ಈ ಕಡೆ ನುಗ್ಗೆಕಾಯಿ ಸಾಂಬಾರನ್ನು ಕೂಡ ರೆಡಿ ಆಯಿತು. ನಾನು ಸೈಡ್ ಬೈ ಸೈಡ್ ನನ್ನ ಮಗ ಮಲಗಿದಾಗಲೇ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬೋದು. ಇವಾಗ ಬರ್ಷನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಎಲ್ಲ ಪಾತ್ರೆನೂ ತಿಕ್ಕಿದ್ದಾಯಿತು, ಎಲ್ಲನೂ ಮಾಡಿದ್ದಾಯ್ತು. ಇವಾಗ ರೈಸಿಗೆ ಇಟ್ಟಿದ್ದೀನಿ. ನಾನು ಮಾರ್ನಿಂಗ್ ನನ್ನ ಮಗನಿಗೋಸ್ಕರ ನಮ್ಮ ಸೈಡೆಲ್ಲ ಇದಕ್ಕೆ ಹುಗ್ಗಿ ಅಂತಾರೆ, ಹಾಲುಗ್ಗಿ ಅಂತಾರೆ, ಅದನ್ನು ಮಾಡಿದ್ದೆ. ಅವನ ಫುಡ್ ರೊಟೀನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ನಮಗೆ ಬೇಕು ಅಂದರೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವಾಗ ಹಾಲು ಬಿಡಿಸ್ತಾ ಇದ್ದೀನಿ ಅವನಿಗೆ. ಅದಕ್ಕೋಸ್ಕರ ಸ್ವಲ್ಪ ಊಟನೂ ಕೂಡ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವನು ಏನು ತಿಂತಾನೋ ಅದನ್ನೇ ಮಾಡಿ ಕೊಡ್ತಾ ಇದ್ದೀನಿ ಅವನಿಗೆ. ಇವಾಗ ಮಧ್ಯಾಹ್ನದ ಲಂಚ್ಗೋಸ್ಕರ ಬೆಳಗ್ಗೆ ಮಾಡಿರುವ ಏನಂತಾರೆ ಹಾಲುಗ್ಗಿನೂ ಇತ್ತು, ಮತ್ತು ಅನ್ನ ಸಾಂಬಾರು ಸಿಂಪಲ್ಲಾಗಿ ಲಂಚ್ನ ಮಾಡಿಕೊಂಡೆ. ಸ್ವಲ್ಪ ಮೊಸರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಮೊಸರನ್ನಕ್ಕೇನಿಲ್ಲ, ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ದ್ರಾಕ್ಷಿ, ಉಪ್ಪು, ಸ್ವಲ್ಪ ಸಕ್ಕರೆ ಮತ್ತು ಒಂದು ಅರ್ಧ ಮೆಣಸಿಕಾಯಿನ ಸೇರಿಸ್ಬಿಟ್ಟು ಅದನ್ನು ಮೊಸರನ್ನ ಮಾಡ್ಕೊಂಡಿದ್ದೆ. ಇವಾಗ ಮಧ್ಯಾಹ್ನ ನನ್ನ ಮಕ್ಕಳು ಇವಾಗ ಮನೆಯಲ್ಲಿರೋದ್ರಿಂದ, ರಜೆ ಇರೋದ್ರಿಂದ ಚಿಕ್ಕು ಹಣ್ಣು ಇದ್ದು ಮನೆಯಲ್ಲಿ, ಚಿಕ್ಕು ಹಣ್ಣು ಮಿಲ್ಕ್ ಶೇಕ್ ಮಾಡಿಕೊಡು ಅಂತ ನನ್ನ ಮಗಳು ಕೇಳ್ತಾ ಇದ್ಲು. ಅವಳಿಗೋಸ್ಕರನೇ ಮಿಲ್ಕ್ ಶೇಕ್ನು ಕೂಡ ಮಾಡ್ತಾ ಇದ್ದೀನಿ. ಚಿಕ್ಕು ಹಣ್ಣೆಲ್ಲ ಒಳಗಿಂದೆಲ್ಲ ಅದನ್ನು ಪೀಲ್ ತಗೊಂಡ್ಬಿಟ್ಟು ಇವಾಗ ಅದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ, ಸಕ್ಕರೆನ ಹಾಕ್ತಾ ಇಲ್ಲ. ಬೆಲ್ಲ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡರಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಚಿಕ್ಕು ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತೆ ಅಂತ ಹೇಳಬಹುದು. ನನ್ನ ಮಗನಿಗೂ ಕೂಡ ತುಂಬ ಇಷ್ಟ. ನನ್ನ ಮಗಳಿಗೂ ಈ ಥರ ಮಿಲ್ಕ್ ಶೇಕ್ಗಳೆಲ್ಲ ತುಂಬ ಇಷ್ಟವಾಗುತ್ತೆ ಅಂತ ಹೇಳಬಹುದು. ನಿಮ್ಮ ಮಕ್ಕಳು ಮನೆಯಲ್ಲಿ ಯಾವ ರೀತಿಯಾದ ಮಿಲ್ಕ್ ಶೇಕ್ಗಳನ್ನು ಇಷ್ಟಪಡ್ತಾರೆ, ಯಾವ ರೀತಿಯಾದ ಹಣ್ಣನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಜ್ಯೂಸು ಕೂಡ ರೆಡಿ ಆಯಿತು. ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೊಟ್ಬಿಡ್ತೀನಿ, ಅವರು ಕುಡಿತಾ ಇರ್ತಾರೆ. ಅಷ್ಟರಲ್ಲಿ ನನ್ನ ಮಗ ಏನೇನು ಮಾತಾಡ್ತಾನೆ ಅನ್ನೋದನ್ನು ಕೇಳ್ಕೊಂಬನ್ನಿ. ಇಲ್ಲತ್ಯ ಮೇಲೆ ನೀನ ಗುಬ್ಬಿ ಗುಬ್ಬಿ ಮೇಲತ್ತಿ ಅಮ್ಮನ ಮೇಲೆ
ನೋಡಿ ನನ್ನ ಮಗ ನಾನು ಗಂಜಿ ಕುಡಿತಾ ಇದ್ದೀನಿ, ಬಿಡ್ತಾ ಇಲ್ಲ, ಮೇಲೆ ಹತ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ನೋಡ್ಬೋದು ನೀವು. ಇವನಿಗೆ 2 ವರ್ಷ ಇದ್ರೂ ಇಷ್ಟು ಕಾಟ ಕೊಡ್ತಾನೆ ನನ್ಗಂತ ಹೇಳ್ಬೋದು. ಏನಿವಾಗ ಏನು ಮಾಡ್ತಾ ಇರೋದು ನೀನು? ಗಾಡಿ ಆಡ್ತಾ ಇದೀಯಾ? ಹಾಯ್ ಮಾಡು. ಯಾವಾಗಲೂ ಹಿಂಗೆ ಅಲ್ವಾ, ಚಿಕ್ಕ ಮಕ್ಕಳಿಗೆ ಬಿಟ್ಟರೆ ಹಿಂಗೆ ನಾವು ಕುಂತ್ರೆ ಸಾಕು, ಅವರು ನಮ್ಮನ್ನು ಕುಂದ್ರಕ್ಕೆ ಬಿಡಲ್ಲ ಅಂತ ಹೇಳ್ಬಹುದು. ಇವನು ಹಾಗೇನೆ, ನಾನು ಕುಂತ್ರೆ ಸಾಕು ನನ್ನ ಮೇಲೆ ಹತ್ತೋದು, ಜಿಗಿಯೋದು, ಆ ಥರನೇ ಮಾಡೋದು ಇವನು. ಇವಾಗ ಈವ್ನಿಂಗ್ ಟೈಮ್ ಚೋಡ ಮಾಡ್ತಾ ಇದ್ದೆ. ಚೋಡ ಮಾಡುವಾಗ ಫುಲ್ ಏನು ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ, ಆದಷ್ಟು ಸಿಂಪಲ್ಲಾಗಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಶೇಂಗಾ ಮತ್ತು ಪುಟಾಣಿನ ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಜೀರಿಗೆ ಸಾಸಿವೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆದಮೇಲೆ ಅದಕ್ಕೆ ಖಾರ, ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲ ಮಸಾಲಾನು ಕೂಡ ರೆಡಿ ಆಯಿತು. ಇವಾಗ ಚುನ್ಮುರಿನ ಅದಕ್ಕೆ ನೆನೆಸ್ಕೊಂಡ್ಬಿಟ್ರೆ ಚೋಡ ರೆಡಿ ಆಗುತ್ತೆ. ಉತ್ತರ ಕರ್ನಾಟಕ ಸೈಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಆದರೂ ತಿನ್ಬೋದು. ನೀವು ಒಂದು ಸಾರಿ ಮಾಡಿಟ್ರೆ ಇದ್ರ 1 ವಾರ, ತಿಂಗಳುಗಟ್ಲೆನೂ ಕೂಡ ಇಟ್ಕೊಂಡ್ಬಿಟ್ಟು ತಿನ್ಬೋದು, ಏನೂ ಆಗೋದಿಲ್ಲ. ಚೋಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಯಾವ ರೀತಿಯಾಗಿ ಅನಿಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಇರೋ ಅಡುಗೆಗಳೆಲ್ಲ ನಾನು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಹಸ್ಬೆಂಡ್ ನಿನ್ನೆ ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿಗೆ ಹೋದಾಗ ಇದು ಭತ್ತದ ತೋರಣ ಬರುತ್ತಲ್ವ, ಅದನ್ನು ತೊಗೊಂಡು ಬಂದಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಮ್ಮ ಸೈಡೆಲ್ಲ ಈ ರೀತಿಯಾಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ಯುಗಾದಿಗೆ ಊರಿಗೆ ಹೋದಾಗ ಹಾಕಿದ್ರಾಯ್ತು ಅನ್ನೋದಕ್ಕೆ, ನಮ್ಮ ಊರಿಗೋಸ್ಕರ ಅಂದರೆ ನಮ್ಮೂರು ಗಂಡನ ಮನೆಯಲ್ಲಿ ಹಾಕೋದಿಕ್ಕಂತ ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿತ್ತು. ಒಂದು ಸಾರಿ ನಿಮಗೆ ಹಾಕಿ ತೋರಿಸಿದ್ರಾಯ್ತು ಅಂತ ಇವಾಗ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಲ್ಲಿ ನನ್ನ ಗಂಡನ ಮನೆಯಲ್ಲಿ ಬಾಗ್ಲಾದರೂ ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ ಅನಿಸುತ್ತೆ, ಅದಕ್ಕೋಸ್ಕರನೇ ತೊಗೊಂಬಂದಿದ್ರು. ಇವಾಗ ನಾನು ನಾಳೆ ದೋಸೆ ಅಥವಾ ಇಡ್ಲಿ, ಪಡ್ಡು ಯಾವುದಾದ್ರೂ ಮಾಡಿದ್ರಾಯ್ತು ಅಂತ ನಾನು ಇವಾಗ ಅಕ್ಕಿನ ನೆನೆ ಇಟ್ಟಿದ್ದೆ. ಅಕ್ಕಿನೂ ನೆನೆ ಇಟ್ಟಿದ್ದಾಯ್ತು, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು, ಪಾತ್ರೆ ಎಲ್ಲ ತೊಳೆದಿದ್ದು. ಇವಾಗ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡೋಣ ಬನ್ನಿ. ರಾಗಿ ಗಂಜಿ ಕುಡಿತೀಯ ಬಂಗಾರಿ? ರಾಗಿ ಗಂಜಿ ಕುಡಿತೀಯಾ? ರಾಗಿ ಗಂಜಿ ಕುಡಿತೀಯ ನೀನು? ಅಯ್ಯೋ, ಗಾಡಿ ಆಡ್ತಾ ಇದೆಯಾ? ನಿನ್ನ ಸೈಕಲಲ್ಲಿ ಅಲ್ಲೈತಾ? ಮತ್ತೆ ಹೋಗಿ ಸೈಕಲಲ್ಲಿ ಆಟ ಆಡೋಗು. ಸೈಕಲಲ್ಲಿ ಆಟ ಆಡೋಗು. ಸೈಕಲ್ ಬೇಡವಾ? ಯಾಕೆ? ಗಾಡಿಯಲ್ಲಿ ಆಡ್ತೀಯಾ? ನಿಂಗೆ ಗಾಡಿಯಲ್ಲಿ ಆಡೋಕೆ ಇಷ್ಟನಾ? ಏನು ಗಾಡಿಯಲ್ಲಿ ಆಡೋಕೆ ಇಷ್ಟನಾ? ಹಂಗೆ ಆಡೋಕೆ ಇಷ್ಟನಾ? ಕೂಕು ನೋಡಲ್ವಾ? ನೋಡಲ್ಲಿ ಟಿವಿ ಆನ್ ಐತೆ, ಹಂಗೆ ಇಲ್ಲಿ ಬಂದು ಕುಂತಿದ್ಯಾ ನೀನು? ಹೋಗಲ್ವಾ ಅಲ್ಲಿ? ಯಾಕೆ? ಕೂಕು ನೋಡಲ್ವಾ ನೀನು? ಬೇಡವಾ? ಆಫ್ ಮಾಡ್ಲಾ ಕೂಕುನ? ಮತ್ತು ನೋಡು, ಹೋಗಿ ಮತ್ತೆ ಆಫ್ ಮಾಡೋಕ್ಕೂ ಬೇಡ ಅಂತಿ. ನೋಡು ಅಂದ್ರೂ ಅಲ್ಲೇ ಅಂತಿ. ಸೈಕಲ್ ಆಡೋ, ಇವಾಗ ಗಾಡಿ ಆಡೋಣ ನೀನು ಹಿಂಗೆ? ಸರಿ. ನನ್ನ ವ್ಯೂವರ್ ಒಬ್ಬರು ಕೇಳ್ತಾ ಇದ್ರು, ತುಂಬ ದಿನ ಆಯಿತು ಪಾಪ. ಅವ್ರು ಕೇಳಿಬಿಟ್ಟು, ಅಕ್ಕ ನನ್ನ ಕೂದಲು ತುಂಬ ಸಿಕ್ಕಾಗ್ತಾ ಇದೆ, ನಿಮ್ಮ ಕೂದಲು ಇಷ್ಟು ಉದ್ದವಾಗಿದೆ ಅಲ್ಲ, ಯಾವ ರೀತಿಯಾಗಿ ನೀವು ಸಿಕ್ಕ ಆಗದೆ ಇರೋ ಥರ ಹೇರ್ ಸ್ಟೈಲ್ನ ಮಾಡ್ಕೋತೀರಾ, ಹೇರ್ ಕೇರ್ನ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಅವ್ರ ಹೆಸರು ಪ್ರೇಮ ಅಂತ ಹೇಳಿಬಿಟ್ಟು ಅನಿಸುತ್ತೆ. ಮೇ ಬಿ ಅವ್ರು ಕೇಳಿಬಿಟ್ಟು 1 ಮಂತ್ ಆಗಲಿಕ್ಕೆ ಬಂತು. ನಾನು ತುಂಬ ಲೇಟಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ಬಹುದು. ಪಾಪು ಇರೋದ್ರಿಂದ ಜಾಸ್ತಿಯಾಗಿ ಬೇಗ ಬೇಗ ವಿಡಿಯೋನ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಂತಲೂ ಹೇಳ್ಬೋದು.
ನಾನು ಯಾವ ರೀತಿಯಾಗಿ ನನ್ನ ಕೂದಲನ್ನು ಪ್ರೊಟೆಕ್ಟ್ ಮಾಡ್ತೀನಿ, ಆದಷ್ಟು ಕಮ್ಮಿ ಮಾಡಲಿಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು ಎಲ್ಲರಿಗೂ ತುಂಬ ಯೂಸ್ ಆಗುವ ಇನ್ಫಾರ್ಮೇಷನ್ ಅಂತಲೂ ಹೇಳಬಹುದು. ಉದ್ದ ಇರೋರಿಗಾಗಿರಬಹುದು, ಮೀಡಿಯಮ್ ಹೇರ್ ಇರೋರಿಗಾಗಿರ್ಬೋದು, ಶಾರ್ಟ್ ಹೇರ್ ಇರೋರಿಗಾಗಿರ್ಬೋದು ತುಂಬ ಯೂಸ್ ಆಗುತ್ತೆ. ಇದನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ನನ್ನ ಕೂದಲು ನೋಡಬಹುದು ನೀವು ಎಷ್ಟು ಉದ್ದವಾಗಿದೆ ಅಂತ. ತುಂಬ ಉದ್ದವಾಗಿದೆ ನನ್ನ ಕೂದಲಂತರೂ. ನಾನು ಯಾವ ರೀತಿಯಾಗಿ ನನ್ನ ಕೂದಲು ಆಗದೆ ಇರೋ ಥರ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋದನ್ನ ಡೀಟೇಲ್ ಆಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನೀವು ಕೋಂಬ್ ಮಾಡುವಾಗ ಈ ಥರ ಅಗಲವಾಗಿರೋ ಬಾಚುಣಿಕೆನ ತಗೋಬೇಕು. ಈ ಥರ ಅಗಲವಾಗಿರೋ ಬಾಚುಣಿಕೆನ ತಗೊಂಡ್ರೆ ಆದಷ್ಟು ಸಿಕ್ಕಾಗೋದಿಲ್ಲ ಅಂತ ಹೇಳ್ಬಹುದು. ಸಿಕ್ಕನ್ನು ಇದು ಆದಷ್ಟು ಕಮ್ಮಿ ಮಾಡುತ್ತೆ, ಹೇರ್ ಫಾಲ್ನು ಕೂಡ ಕಮ್ಮಿ ಮಾಡುತ್ತೆ ಅಂತ ಹೇಳ್ಬಹುದು. ನಾನು ಇದೇ ರೀತಿಯಾದ ಕೋಮ್ನ ಯೂಸ್ ಮಾಡೋದು ಯಾವಾಗಲೂ. ನೀವು ಇದೇ ರೀತಿಯಾದ ಕೋಮ್ನ ಯೂಸ್ ಮಾಡಿ ಆದಷ್ಟು ಹೇರ್ ಫಾಲ್ನ ಕಂಟ್ರೋಲ್ ಮಾಡಬಹುದು. ಎರಡನೇ ಟಿಪ್ ಬಂದು ಏನಪ್ಪ ಅಂದರೆ, ನೀವು ಕೋಮ್ನ ಮಾಡುವಾಗ ನೀವು ಕೆಳಗಿಂದ ಆದಷ್ಟು ಬಾಚಲಿಕ್ಕೆ ಟ್ರೈ ಮಾಡಿ. ಮೇಲಿಂದ ಬಾಚೋದ್ರಿಂದ ಬುಡ ಸಮೇತ ಕೂದಲು ಕಿತ್ಕೊಂಡ್ಬರುತ್ತೆ. ಆದ್ದರಿಂದ ನೀವು ಆದಷ್ಟು ಕೆಳಗಿಂದ ನಿಮ್ಮ ಕೂದಲನ್ನು ಬಾಚ್ತಾ ಬನ್ನಿ. ಇದು ಬೆಸ್ಟ್ ಆಗಿರೋ ಟಿಪ್ ಅಂತ ಹೇಳ್ಬಹುದು. ಉದ್ದವಿರೋರ್ಗೂ ಕೂದಲಿಗೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇದೇ ರೀತಿಯಾಗಿ ಮಾಡೋದು, ಕೆಳಗಿಂದನೇ ಯಾವಾಗಲೂ ಬಾಚ್ತಾ ಬರೋದು. ಕೆಳಗಿಂದ ಬಾಚೋದ್ರಿಂದ ಆದಷ್ಟು ಸಿಕ್ಕನ್ನು ಕಮ್ಮಿ ಮಾಡುತ್ತೆ ಮತ್ತು ಹೇರ್ ಫಾಲ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬಹುದು. ನೋಡಬಹುದು ನಿಮ್ಮ ಮುಂದೆನೇ ನಾನು ಎಲ್ಲ ನನ್ನ ಕೂದಲು ಸಿಕ್ಕುಗಳನ್ನು ಬಿಡಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಬಿಡಿಸ್ಬೋದು ಅಂತಾನು ನೀವು ನೋಡಬಹುದು. ಎಷ್ಟೇ ಉದ್ದವಾಗಿರಲಿ ಕೂದಲು ಈಸಿಯಾಗಿ ಈ ರೀತಿಯಾದ ಮೆಥಡ್ನ ಫಾಲೋ ಮಾಡಿ ನಿಮಗೂ ಕೂಡ ಕೂದಲು ತುಂಬ ಸಿಕ್ಕಾಗೋದಿಲ್ಲ, ತುಂಬ ಹೇರ್ ಫಾಲ್ನು ಕೂಡ ಆಗೋದಿಲ್ಲ. ನೀವು ಆದಷ್ಟು ಈ ರೀತಿಯಾದ ಸ್ಟೆಪ್ಸ್ಗಳನ್ನು ಸಣ್ಣ ಸ್ಟೆಪ್ಗಳನ್ನು ಫಾಲೋ ಮಾಡಿಬಿಟ್ಟು ಹೇರ್ನ ಕಾಪಾಡ್ಕೋಬಹುದು. ಹೇರ್ ಫಾಲ್ನು ಕೂಡ ಕಂಟ್ರೋಲ್ ಮಾಡಬಹುದು, ಹೇರ್ ಕೇರ್ನು ಕೂಡ ಮಾಡ್ದಂಗಾಗುತ್ತೆ. ಈ ಸಮ್ಮರ್ ಸೀಸನಲ್ಲಿ ಹೇರ್ ಫಾಲ್ ಆಗೋದು ತುಂಬ ಕಾಮನ್ ಅಂತ ಹೇಳಬಹುದು. ಆದಷ್ಟು ಈ ರೀತಿಯಾಗಿ ನಾನು ಹೇಳೋ ಸಿಂಪಲ್ ಆಗಿರೋ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಧನ್ಯವಾದಗಳು. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ.